ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು ಕೂಡ ವೀಕ್ಷಕರು ನಿಮಗೆ ಗೊತ್ತೇ ಇದೆ. ಏನೆಲ್ಲ ಆಯಿತು? 2023ರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಯಿತು. ಮೇ 20ಕ್ಕೆ 3 ವರ್ಷಗಳನ್ನು ಪೂರೈಸಿತು. ಈ ಒಂದು ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥವರು ಡಿ.ಕೆ. ಶಿವಕುಮಾರ್ ಅವರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಯಾವ ರೀತಿ ಇವರ ಪಕ್ಷವನ್ನು ಸಂಘಟಿಸಿ ಅವರು ಖಡಾಖಂಡಿತವಾಗಿಯೂ ಹೇಳಿದ್ರು ನಾವು 136 ಸ್ಥಾನಗಳನ್ನು ಗೆಲ್ತೇವೆ ಅಂತ. ಅದೇ ಮಾದರಿಯಲ್ಲಿಯೇ ಅಷ್ಟೇ ಸ್ಥಾನಗಳನ್ನು ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಸರ್ಕಾರವನ್ನು ರಚಿಸಿದಂತಹ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಟ್ಟದಲ್ಲಿ ಆರಂಭಿಕ ದಿನಗಳಲ್ಲಿ ಒಂದು ಒಪ್ಪಂದ ಆಗಿತ್ತು. 2.5 ವರ್ಷ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು. ಅದು 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಹಳಷ್ಟು ವರ್ಷಗಳಿಂದ ಆ ಕ್ರಾಂತಿ ಈ ಕ್ರಾಂತಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಇತ್ತು. ರಾಜಕೀಯ ಪಡಸಾಲೆಯಲ್ಲಿ ಕುರ್ಚಿ ಕಿತ್ತಾಟದ್ದು ಅದನ್ನು ಶಾಸಕರು ಮಾತಾಡಿದ್ದಾರೆ. 2 ಬಣಗಳು ಅಂತ ಆಗಬಿಟ್ಟಿತ್ತು. ಮುಖ್ಯಮಂತ್ರಿ ಬಣ, ಅವರ ಆಪ್ತರು, ಡಿ.ಸಿ.ಎಂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣ, ಅವರ ಆಪ್ತರು ಅವರವರ ಪರವಾಗಿ ಬ್ಯಾಟಿಂಗ್ ಮಾಡೋದು, ನಮಗೆ ಬೇಕು, ಈ ಥರದ ಚರ್ಚೆಗಳು ಬೇಕಾದಷ್ಟಿತ್ತು. ಹೈಕಮಾಂಡ್ ನಾಯಕರು ಯಾರೂ ಕೂಡ ಈ ವಿಚಾರವಾಗಿ ಮಾತಾಡಿರಲಿಲ್ಲ, ಒಂದು ರೀತಿಯಲ್ಲಿ ಯಾವುದಕ್ಕೂ ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ 3 ವರ್ಷಗಳನ್ನು ಪೂರೈಸಿದಂಥ ನಂತರದಲ್ಲಿ 2.5 ವರ್ಷ ಹೋಗಿ ಇನ್ನೂ 6 ತಿಂಗಳು ಹೆಚ್ಚಾಯಿತು. 3 ವರ್ಷ ಪೂರೈಸಿದಂಥ ನಂತರದಲ್ಲಿ ಇದಕ್ಕೆ ಒಂದು ಇತಿಶ್ರೀ ಹಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಯಿತು. ನುಡಿದಂತೆ ಸಿದ್ದರಾಮಯ್ಯನವರು ನಡೆದರು. ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಶಾಸಕಾಂಗ ಪಕ್ಷದಲ್ಲಿ ಅವರು ಹೇಳಿದ್ರು. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಆದರು. ನಾಳೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಂದು ಕಡೆ ಸಚಿವ ಸಂಪುಟದ ಕಸರತ್ತು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂಥದ್ದು, ಬೇರೆ 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 ಲೆಕ್ಕಾಚಾರಗಳು, ಡಿ.ಕೆ.ಶಿ ಸಂಪುಟವನ್ನು ಯಾರು ಸೇರಬೇಕು, ಇದೆಲ್ಲವೂ ಒಂದು ರೀತಿಯಾದಂತಹ ಲೆಕ್ಕಾಚಾರಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಇದರ ಮಧ್ಯೆ ಒಂದು ವಿಚಾರ, ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಅಂತ ಕರೆಸಿಕೊಳ್ಳುವಂತಹ ಕಾವೇರಿ ನಿವಾಸ. ಇದು ಒಂದು ರೀತಿಯಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಅವರಿಗೆ ಅದೃಷ್ಟದ ಹೌಸ್ ಅಂತ ಹೇಳಲಾಗತ್ತೆ. ಲಕ್ಕಿ ಹೌಸ್, ಅದೃಷ್ಟದ ನಿವಾಸ ಅಂತ ಹೇಳಲಾಗತ್ತೆ. ಹೀಗಾಗಿ ಇಷ್ಟು ದಿವಸ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಧಿಕೃತ ನಿವಾಸ ಏನಿತ್ತು, ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಲೆಕ್ಕಾಚಾರದ ಪ್ರಕಾರ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಆ ಅಧಿಕೃತ ನಿವಾಸವನ್ನು ಖಾಲಿ ಮಾಡಬೇಕಾಗತ್ತೆ, ಬೇರೆಡೆಗೆ ಶಿಫ್ಟ್ ಆಗಬೇಕಾಗತ್ತೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಅಧಿಕೃತ ನಿವಾಸ ಕಾವೇರಿಯನ್ನು ಬಿಟ್ಟು ಕೊಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪುತ್ತಾ ಇಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಟೆನ್ಷನ್ ಸ್ವಲ್ಪ ಹೆಚ್ಚಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಕಾವೇರಿ ನಿವಾಸ ಅನ್ನುವಂಥದ್ದೇನಿದೆ ಇದು ಲಕ್ಕಿ ಹೌಸ್ ಅಂತ ತಿಳ್ಕೊಳ್ತಾರೆ. ಅಂದರೆ ಅದೇನೋ ಗೊತ್ತಿಲ್ಲ, ಅದೊಂದು ಮೂಢನಂಬಿಕೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಂಬಿಕೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಅದು ಅವರವ್ರ ನಡ್ಕೊಳ್ಳುವಂಥ ರೀತಿ ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಕಾವೇರಿ ಅಧಿಕೃತ ನಿವಾಸದಲ್ಲಿದ್ದರೆ ಎಲ್ಲ ಕೆಲಸಗಳು ಸುಲಭವಾಗುತ್ತೆ, ಎಲ್ಲ ಕೆಲಸಗಳು ನಮ್ಮ ಕೈ ಹಿಡಿಯುತ್ತೆ, ನಾವು ಅಂದ್ಕೊಂಡಂತೆ ಆಗುತ್ತೆ, ಏನೂ ತೊಂದರೆ ಆಗಲ್ಲ, ಏನೂ ಸಮಸ್ಯೆ ಆಗಲ್ಲ, ಏನೂ ವಿಘ್ನಗಳು ಬರಲ್ಲ. ಈ ರೀತಿಯಾಗಿ ಅದು ಲಕ್ಕಿ ಹೌಸ್ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳ ನಿವಾಸವನ್ನು ಬಳಸ್ಕೊಳ್ತಾರೆ, ವಾಸ್ತವ್ಯವನ್ನು ಹೂಡ್ತಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಅದು ಬಹಳ ಇಷ್ಟವಾದಂತೆ ಕಾಣಿಸ್ತಾ ಇದೆ ಕಾವೇರಿ ನಿವಾಸ. ಹೀಗಾಗಿ ಆ ಕಾವೇರಿ ನಿವಾಸವನ್ನು ಖಾಲಿ ಮಾಡೋದಕ್ಕೆ, ಅಂದರೆ ಬೇರೆಡೆಗೆ ಶಿಫ್ಟ್ ಆಗೋದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿದಂತೆ ಕಾಣ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ, ನನಗೂ ಅದು ಲಕ್ಕಿ ಹೌಸ್ ಆಗಬೇಕು, ನಾನು ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಕಾವೇರಿ ನಿವಾಸದಲ್ಲಿ ವಾಸ್ತವ್ಯವನ್ನು ಹೂಡಬೇಕು ಅಂತ ಡಿ.ಕೆ.ಶಿ ಅವರು ಆಸೆ ಪಡ್ತಾ ಇದ್ದಾರೆ, ಇಚ್ಛೆ ಪಡ್ತಾ ಇದ್ದಾರೆ. ಆದರೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆ ನಿವಾಸವನ್ನು ಖಾಲಿ ಮಾಡೋದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಗೆಸ್ಟ್ ಹೌಸೇ ಪರ್ಮನೆಂಟ್ ಆಗಿಬಿಡ್ತಾ, ಅಥವಾ ಅವರ ನಿವಾಸ ಏನಿದೆ ಸದಾಶಿವನಗರದಲ್ಲಿ ಅದೇ ಪರ್ಮನೆಂಟ್ ಆಗಿಬಿಡ್ತಾ? ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಕಾವೇರಿ ಅಧಿಕೃತ ನಿವಾಸ ಡಿ.ಕೆ.ಶಿ ಅವರಿಗೆ ಸಿಗೋದಿಲ್ವಾ? ಇದು ಚರ್ಚೆ ಆಗ್ತಾ ಇದೆ. ಯಾಕೆ ನಾವು ಹೇಳಿದ್ವಿ, ಇನ್ನು ಉಳಿದಂಥ 2 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು. ಆದರೆ ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಅವರ ಹಾದಿ ಅನ್ನುವಂಥದ್ದೇನಿದೆ ರಾಜಕೀಯಾತ್ಮಕವಾಗಿ ಆಡಳಿತಾತ್ಮಕವಾಗಿ ಅಷ್ಟು ಸುಲಭ ಇಲ್ಲ, ನಡೆಸ್ಕೊಂಡು ಹೋಗುವಂಥದ್ದು ಬೇಕಾದಷ್ಟು ಸವಾಲುಗಳಿದೆ. ಸಿದ್ದರಾಮಯ್ಯನವರ ಮತ್ತು ಅವರ ಬಣವನ್ನು, ಅವರಿಗೆ ಸಂಬಂಧಪಟ್ಟಂಥವರನ್ನು ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು. ಗ್ಯಾರಂಟಿ ಯೋಜನೆಗಳ ವಿಚಾರ ಇರಬಹುದು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಅದಾದ ನಂತರದಲ್ಲಿ ಸಚಿವ ಸಂಪುಟ ಅನ್ನುವಂಥದ್ದೇನಿದೆ, ಯಾರ್ಯಾರು ಇರಬೇಕು
ಅವರ ಕಾರ್ಯವೈಖರಿ ಹೇಗಿರಬೇಕು, ಆಡಳಿತ ಹೇಗಿರಬೇಕು, ಏನು ನಡೆಸ್ಕೊಂಡು ಹೋಗಬೇಕು, ಜಾತಿ ಲೆಕ್ಕಾಚಾರ, ಈಗ ಜಾತಿ ಗಣತಿ, ಅದರ ವರದಿ, ಅದಾದ ನಂತರ ಮೇಕೆದಾಟು, ಹೀಗೆ ಸಾಲು 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 ಸವಾಲುಗಳು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಅವರು ಬಹಳ ದೈವ ಭಕ್ತರು, ಒಂದು ರೀತಿಯಲ್ಲಿ ಧರ್ಮವನ್ನು ಪರಿಪಾಲನೆ ಮಾಡುವಂಥವರು. ಏನೇ ವಿರೋಧ ಇದ್ದರೂ ಕೂಡ ನನ್ನನ್ನು ಫಾಲೋ ಮಾಡ್ತೀನಿ, ಅದು ನನ್ನ ವೈಯಕ್ತಿಕ ಅಂತ ದೇವಸ್ಥಾನಗಳಿಗೆ ಭೇಟಿ ಕೊಡೋದಿರ್ಬೋದು, ತೀರ್ಥಸ್ನಾನಗಳಿರಬಹುದು, ಮಂತ್ರ ಹೇಳೋದು, ಸುಭಾಷಿತಗಳನ್ನು ಹೇಳೋದು, ಸಂಸ್ಕೃತ ಶ್ಲೋಕಗಳನ್ನು ಹೇಳೋದು, ಇದೆಲ್ಲವೂ ಕೂಡ ಡಿ ಕೆ ಶಿವರ ನಂಬಿಕೆ. ಅದೇ ರೀತಿಯಾಗಿ CM ಅಧಿಕೃತ ನಿವಾಸ ಕಾವೇರಿಯೂ ಕೂಡ ಒಂದು ನಂಬಿಕೆ, ನನಗಲ್ಲಿದ್ದರೆ ಅದು ಲಕ್ಕಿ ಹೌಸ್ ಆಗುತ್ತೆ ಅಂತ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಅಧಿಕೃತ ನಿವಾಸ ಬೇಕು, ಕಾವೇರಿ ನಿವಾಸ ಅಂತ. ಬಟ್ ಸಿದ್ದರಾಮಯ್ಯನವರು ಅದನ್ನು ಬಿಟ್ಟು ಕೊಡೋದಕ್ಕೆ ಒಪ್ತಾ ಇಲ್ಲ. ಇದು ಒಂದು ಕಡೆ ಎಲ್ಲೋ ಡಿ ಕೆ ಶಿ ಅವರಿಗೆ ಚಿಂತೆಗೆ ಎಡೆ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ನೋಡಬೇಕು ಸಿದ್ದರಾಮಯ್ಯನವರು ಈ ಕಾವೇರಿ ನಿವಾಸವನ್ನು ಡಿ ಕೆ ಶಿವಕುಮಾರ್, ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರಾ ಇಲ್ವಾ, ಡಿ ಕೆ ಶಿವಕುಮಾರ್ ಅವರಿಗೆ ಗೆಸ್ಟ್ ಹೌಸ್ ಅಥವಾ ಅವರ ನಿವಾಸ ಸದಾಶಿವನಗರದ್ದೇ ಅಲ್ಲೇ ವಾಸ್ತವ್ಯವನ್ನು ಹೂಡಬೇಕಾಗುತ್ತಾ, ಬೇರೆ ಇನ್ನೆಲ್ಲಾದರೂ ಉಳ್ಕೊಳ್ತಾರಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.